ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ. ವಿದ್ಯಾ ಅಡುಗೆ ಮನೆಗೆ ಸ್ವಾಗತ. ನೋಡ್ರಿ, ನಾವು ಇವತ್ತು ಬ್ಯಾಳಿ ಹೋಳಿಗೆ ಮಾಡ್ಕೋಬೇಕಂತ ರೆಡಿ ಮಾಡ್ಕೊಂಡೇವ್ರಿ. ಇದನ್ನು ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಕಡ್ಲಿ ಬೇಳೆ ತೊಗೊಂಡೇನಿ. ಈ ವಾಟೆಲೆ 5 ವಾಟೆ ಬ್ಯಾಳಿ ತೊಗೊಂಡೇನಿ ನೋಡ್ರಿ. ಈಗ ಕುಕ್ಕರ್ನಾಗ ಬೇಳೆ ಹಾಕೇನಿ. ಈಗ ನೀರು ಹಾಕೋತೇನೆ ನೋಡ್ರಿ. 5 ವಾಟೆ ಬ್ಯಾಳಿ, ಯಾವ ವಾಟೆಲೆ ಬ್ಯಾಳಿ ತೊಗೊಂಡೆ ನೋಡ್ರಿ ಅದ ವಾಟೆಲೆ ಎರಡು ವಾಟೆ ನೀರು ಹಾಕೀನಿ. 1 ವಾಟೆ ಬೆಳೆಗೆ 2 ವಾಟೆ ನೀರು. 5 ವಾಟೆ ಬೆಳೆ ತೊಗೊಂಡೇನಿ ರೀ. ಅದಕ್ಕೆ 10 ವಾಟೆ ನೀರು ಹಾಕೊಂಡೀನಿ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೋದನ್ ರೀ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋದನ್ ನೋಡ್ರಿ. ಈಗ ಇದನ್ನು 3 ವಿಸಿಲ ಬ್ಯಾಳಿ ಕುದಿಸ್ಕೊಂಬರ್ತೇನೆ. ಈಗ ನೋಡ್ರಿ, ಬ್ಯಾಳಿ 3 ಸಿಟಿ ಆಗೈತಿ. ನೋಡ್ರಿ ಈ ಥರ ಬ್ಯಾಳಿ ಕುದ್ದೈತಿ. ಕೈಯಲ್ಲಿ ಹೆಚ್ಚಿಗೆ ನೋಡ್ರಿ ಹಿಂಗಾಗೈತಿ ನೋಡ್ರಿ. ಈ ಥರ ಹಿಂಗೆ ಬ್ಯಾಳೆ ಕುದ್ರೆ ಹೋಳಿಗೆ ಚಲೋ ಬರ್ತೈತಿ. ಸ್ವಲ್ಪ ನೀರು ಜಾಸ್ತಿ ಹಾಕಿನ್ರಿ ನಾನು, ಯಾಕಂದ್ರೆ ಈ ಕಟ್ಟಿನ ಸಾರು ಮಾಡ್ತೇವೆ ನಾವು. ಈಗ ಇದನ್ನೆಲ್ಲ ನೀಟಾಗೆ ಬಸ್ಕೊಂಡು ಬರ್ತೇನೆ ನೋಡ್ರಿ. ಈಗ ಇದನ್ನೆಲ್ಲ ನೀಟಾಗೆ ಬಸ್ಕೊಂಡು ಬಂದೀನಿ. ಈ ಥರ ಬ್ಯಾಳೆ ಕುದ್ದೈತಿ ನೋಡ್ರಿ. ಇದನ್ನು ಕಡ್ಗೊಂಡು ತೊಗೊಂಡು ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಕೊತೇನೆ ರೀ. ನೋಡ್ರಿ, ಈಗ ಈ ಥರ ಸ್ಮ್ಯಾಶ್ ಮಾಡಿದಿಂದ ಹಿಂಗೆ ಬಂತು ನೋಡ್ರಿ. ಈಗ ಅಂದ್ರೆ ಬ್ಯಾಳೆ ಚಂದಾಗ ಕುದ್ರೆ ಈ ಥರ ಬರ್ಬೇಕ್ರಿ. ಅದು ಒಂದು ಬ್ಯಾಳೆನೂ ಉಳಿಬಾರ್ದು. ಈ ಥರ ಬಂದಿಂದ ನೋಡ್ರಿ. ಈಗ ಬೆಲ್ಲ ಹಾಕ್ತೀನಿ. ಈಗ 5 ವಾಟೆ ಬ್ಯಾಳೆ ತೊಗೊಂಡಿದ್ದೇವೆ. ಇದಕ್ಕೆ 4 ವಾಟೆ ಬೆಲ್ಲ ಹಾಕೇನಿ ನೋಡ್ರಿ. ಸಮ ಹಾಕಿರೋ ಹೋಳಿಗೆ ಬರೋದಿಲ್ಲ ರೀ, ಹಿಂಗಾಗಿ ಅರ್ಧ ಹಾಕಬೇಕು. ಇದನ್ನೆಲ್ಲ ಮತ್ತೊಮ್ಮೆ ಹಿಂಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ಬರ್ತೀನಿ ನೋಡ್ರಿ. ಈಗ ಇದು ಈ ಥರ ಬಂತು ನೋಡ್ರಿ. ಇದಂತೂ ಈಗ ಕೆಳಗೆ ಎಲ್ಲ ಸಣ್ಣ ಆದಂಗೆ ಆಯ್ತು. ಇದಕ್ಕೆ ಮತ್ತೀಗ ಏಲಕ್ಕಿ ಪುಡಿ ಹಾಕ್ತಾನೆ ನೋಡ್ರಿ. ನಾ ಈಗ 5 ವಾಟೆ ಬ್ಯಾಳೆ ತೊಗೊಂಡಿದ್ದೆ ರೀ, ಹಿಂಗಾಗಿ ಬೆಲ್ಲ ಜಾಸ್ತಿ ಹಾಕೇನಿ. ನಿಮಗೆ ಎಷ್ಟು ಬೇಕಲ್ರಿ, ನೀವು 1 ಗ್ಲಾಸ್ ಬ್ಯಾಳೆ ಹಾಕಿರ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಬೆಲ್ರಿ. ಬೆಲ್ಲ ಸ್ವಲ್ಪ ಕಡಿಮೆ ಇರಬೇಕು, ಜಾಸ್ತಿ ಆದ್ರೆ ಹೋಳಿಗೆ ಬರೋದಿಲ್ಲ ರೀ. ನೋಡ್ರಿ, ಇದೇ ಥರ ಹಾಕ್ತಿದ್ದು ಏಲಕ್ಕಿ ಪುಡಿನೂ ಹಾಕೇನು. ಇದಕ್ಕೆ ಮತ್ತೊಂದು ಸಲ ಗ್ಯಾಸ್ ಮ್ಯಾಗ ಇಟ್ಕೊಂಡು ಒಂದು ಕುದಿ ಕುದಿಸ್ಕೊಂಬರ್ತೇನೆ ರೀ ಇದನ್ನು. ನೋಡ್ರಿ, ಈಗ ಸಣ್ಣ ಉರಿ ಇಟ್ಟು ಇದನ್ನು ಒಂದು ಕುದಿ ಕುದಿಸ್ಕೋಬೇಕು. ಇಷ್ಟ ಉಪ್ಪು ಹಾಕೊಂಡು ನೋಡ್ರಿ. ಹೂರ್ಣಕ್ಕೆ ಉಪ್ಪು ಹಾಕೋದ್ರಿಂದ ಹೋಳಿಗೆ ಸವಳ ಆಗೋದಿಲ್ಲ. ಅದು ನೋಡ್ರಿ, ಹುಣ್ಗ ಈಗ ಕುದಿಸ್ಕೊಂಡು ಬಂದೀನಿ ನೋಡ್ರಿ. ಈ ಥರ ಆಗೈತಿ. ಅರ್ಧ ಇದನ್ನು ಕುದಿಸ್ಕೊಂಡು ಬಂದಿಂದ ಈ ಥರ ನೋಡ್ರಿ. ಇನ್ನು ಇದನ್ನು ಸ್ವಲ್ಪ ಆರಾಕ್ಬಿಟ್ಟ ಹುಣ್ಗ ಹರ್ಕೊಂಬರ್ತೇನೆ ರೀ. ನೋಡ್ರಿ, ಈಗ ಹುಣ್ಗ ಆರ್ದಿಂದ ಹರ್ಕೊಂಡು ಬಂದೇನಿ ರೀ. ನೋಡ್ರಿ, ಈ ಥರ ಸಣ್ಣಗೆ ಹುಣ್ಗ ಹರ್ಕೊಂಡು ಬಂದೀನಿ. ಹುಣ್ಗಂತೂ ರೆಡಿ ಆಯ್ತು ಈಗ. ಹಿಟ್ಟನ್ನ ಹರ್ಕೊಂಬರ್ತೇನೆ ನೋಡ್ರಿ. ಮೈದಾ ಹಿಟ್ಟು ತೊಗೊಂಡೇನಿ ರೀ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೇನೆ ರೀ. ಹುಣ್ಗಕ್ಕೂ ಹಾಕ್ಯವ್ರಿ. ಈಗ ಹಿಟ್ಟಿಗೆ ಸ್ವಲ್ಪ ಹಾಕೋಣ. ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೇನೆ ರೀ. ಅರಿಶಿಣ ಪುಡಿ ಹಾಕಿರ ಹೋಳಿಗೆ ಕಲರ್ ಚಲೋ ಬರ್ತಾವೆ ನೋಡ್ರಿ. ಇಷ್ಟು ಹಾಕೀನಿ, ಸಾಕ. ಈಗ ಉಪ್ಪು ಮತ್ತು ಅರಿಶಿಣ ಹಾಕಿದ್ರಿಂದ ಇದನ್ನು ಎಲ್ಲ ಕಲಿಸ್ಕೊತಾನೆ ನೋಡ್ರಿ. ಹಿಟ್ಟಿನಾಗೆಲ್ಲ ಕೂಡ್ಕೋಬೇಕಿದು ನೋಡ್ರಿ. ಈಗ ಹಿಟ್ಟನ್ನ ಹಾಕೋತೀನಿ, ಅರಿಶಿಣ ಪುಡಿ ಮತ್ತು ಇದನ್ನ ಎಲ್ಲ ಕೂಡ್ಸೀನಿ. ಹೋಳಿಗೆ ನೋಡ್ರಿ, ಮೈದಾ ಹಿಟ್ಟಾದ್ರೂ ನಡಿತೈತಿ, ಆಮೇಲೆ ಹೋಳಿಗೆ ಹಿಟ್ಟಾದ್ರೂ ನಡಿತೈತಿ ರೀ. ಯಾವುದಾದ್ರೂ ತೊಗೋಬೋದು. ನಾ ಈಗ ಮನ್ಯಾಗ ಮೈದಾ ಹಿಟ್ಟಿತ್ತು ರೀ, ಮೈದಾ ಹಿಟ್ಟು ತೊಗೊಂಡು ಹಾಕ್ಕೊಳತ್ತೀನಿ. ಈ ಥರ ಸ್ವಲ್ಪ ನೀರು ಹಾಕುವಂಥ ಹೋಳಿಗೆ ಹಿಟ್ಟು ಕಲಿಸ್ಕೋಬೇಕು ರೀ. ನೋಡಿರಿ, ಈ ಥರ ಸ್ವಲ್ಪ ನೀರು ಹಾಕ್ಕೊಂತ ಕಲಿಸ್ಕೊತ ಹೋಗೋದು. ಇದನ್ನು ಸ್ವಲ್ಪ ಮೆದುವಣ ಇರ್ಬೇಕು ರೀ ಹೋಳಿಗೆ ಹಿಟ್ಟು. ಈ ಥರ ಹಿಟ್ಟು ಮೆದುವಾಗಿ ಹಾಕ್ಕೊಂಡೀನಿ. ಈಗ ಹಿಟ್ಟು ನಡೋದಾತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾನೆ ನೋಡಿರಿ. ಎಣ್ಣೆ ಹೆಚ್ಚೆ ಮಿಜ್ಜಿಡೋದ್ರಿಂದ ಹಿಟ್ಟು ಚಲೋತೆಗೆ ನೆನೆದು ಬರ್ತೈತಿ. 2 ರಿಂದ 3 ತಾಸು ಹಿಟ್ಟು ನೆನಿಬೇಕು ರೀ. ಇದು ಅಂದ್ರೆ ಹೋಳಿಗೆ ಚಲೋತೆಗೆ ಬರ್ತಾವೆ. ಹಿಂಗೆ ಸ್ವಲ್ಪ ಎಣ್ಣೆ ಹಾಕಿ, ಉಪ್ಪು ಕಡೆ ಎಲ್ಲ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಎಣ್ಣೆಯಾಗಿ ಹಿಂಗೆ ಮಿಜ್ಜಿ ಇದನ್ನು ಮುಚ್ಚೆ 3 ತಾಸು ನೆನೆಯಾಕಿಡ್ತಾನೆ ರೀ. ನೋಡಿರಿ, 3 ತಾಸು ಹಿಟ್ಟು ನೆನೆಯಾಕಿಟ್ಟೀನಿ. ಈ ಥರ ನೆನೆದು ಬಂದೈತೆ ನೋಡಿರಿ ಹಿಟ್ಟು. ಈಗ ಇಷ್ಟ ಸಣ್ಣ ಗಾತ್ರದ ಹಿಟ್ಟು ತೊಗೋತೇನೆ ನೋಡಿರಿ. ಮೆದು ಆಗಬೇಕು, ಹೋಳಿಗೆ ಚಲೋ ಬರ್ತಾವೆ. ನಾವೀಗ ಎಣ್ಣೆ ಹೋಳಿಗೆ ಮಾಡತ್ತೇವೆ ನೋಡಿರಿ. ಈ ಥರ ಮಾಡ್ಕೊಂಡು ಇದಕ್ಕೆ ಹೂರ್ಣ ತುಂಬ್ತಾನೆ ನೋಡ್ರಿ. ಈಗ ಇಷ್ಟು ತೊಗೊಂಡೇನಿ ರೀ. 2 ಸಮ ತೊಗೋಬೇಕು, ಇಲ್ಲದ್ರೆ ಇದನ್ನು ಕಡಿಮೆ ತೊಗೋಬೇಕು ರೀ. ಜಾಸ್ತಿ ಮಾತ್ರ ತೊಗೋಬಾರ್ದು, ಹೋಳಿಗೆ ಚಲೋ ಬರೋಲ್ಲ. ಹೋಳಿಗೆ ಹರಿತಾವೆ ನೋಡ್ರಿ. ಅದಕ್ಕೆ ಸ್ವಲ್ಪ ಹೂರ್ಣ ಕಡಿಮೆನೇ ತೊಗೋಬೇಕು. ಈ ಥರ ತುಂಬ್ಕೋಬೇಕು ರೀ. ಇದನ್ನು ಹಿಂಗೆ ಇದನ್ನು ಮಾಡ್ಕೊಂಡು ಹಿಂಗೆ ತುಂಬ್ಕೊಂಡ್ರೆ ಹುಣ್ಗ ಹೊರಗೆ ಬರೋಲ್ಲ. ಈ ಥರ ಮಾಡಿನು ಸ್ವಲ್ಪ ಎಣ್ಣೆ ಹಚ್ಕೋತೇನೆ. ಈಗ ಹುಣ್ಗ ರೆಡಿ ಆಯ್ತು ರೀ. ಇದೇ ರೀತಿ ನಾನು 4 ಹುಳಿ ತುಂಬಿಟ್ಕೊಂಡೇನಿ ರೀ. ಈಗ ಇವನ್ನ ಹೋಳಿಗೆ ಲಟ್ಟಿಸ್ಕೊತೇನೆ ನೋಡ್ರಿ. ಇವಾಗ ಈಗ ಗ್ಯಾಸ್ ಹಚ್ಕೋತೇನೆ. ತೆಮಿ ಕಾಯಿ ಮಟ ಹೋಳಿಗೆ ಲಟ್ಸ್ಕೊಂಬರ್ತೇನೆ ರೀ. ಸಣ್ಣ ಉರಿ ಒಳಗೆ ಇಡ್ತೇನೆ ರೀ. ತಗಡು ತೊಗೊಂಡ ನೋಡ್ರಿ. ತಗಡ ಮ್ಯಾಗ ಹೋಳಿಗೆ ಎಣ್ಣೆ ಹೋಳಿಗೆ ಮಾಡ್ಕೋತೇನೆ ನಾ. ಈಗ ತುಂಬಿಟ್ಟಂತ
ಉಳ್ಳಿ ತೊಗೋತೀನಿ. ಈ ಥರ ಸ್ವಲ್ಪ ಎಣ್ಣೆ ಇಟ್ಕೊತೀನಿ. ತಗಡ ಮ್ಯಾಗ ನೋಡ್ರಿ ನೀವು ಯಾವ ರೀತಿ ಲಟ್ಸಿರು ಹೋಳ್ಗೆ ಹರಿದಿಲ್ಲ, ಅದರ ಸ್ವಲ್ಪ ಅದರ ಲಟ್ಟಿಸ್ಬೇಕ್ರಿ. ನೋಡ್ರಿ ಈ ಥರ ಲಟ್ಟಿಸ್ಕೊಂಡು ತಗಡ ಮ್ಯಾಗ ಇನ್ನೂ ತಿಳುವಾಗ ಲಟ್ಸ್ಕೊಂಡ್ರು ಹೋಳಿಗೆ ಬರ್ತಾವೆ, ಆದ್ರೆ ಬೇಸುವಾಗ ಹರಿತಾವ್ರಿ. ಹಿಂಗಾಗಿ ಸ್ವಲ್ಪ ದಿಪ್ಪನ ಇಟ್ಟು ಲಟ್ಟಿಸ್ಕೊಂಡೇನೆ ನೋಡ್ರಿ. ನಾನು ಈಗ ತೆಮಿಗೆ ಎಣ್ಣೆ ಹಚ್ಕೊತೀನಿ. ಸ್ವಲ್ಪ ಎಣ್ಣೆ ಹೋಳಿಗೆ ಆದ್ದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೋಬೇಕ್ರಿ, ಎಲ್ಲರ ಹರಿತಾವೆ ಹೋಳಿಗೆ. ಈಗ ತಗಡನ್ನ ಹಿಂಗೆ ಮಾಡಿ ಹೋಳಿಗೆ ಹಾಕೊಳತ್ತೇನೆ. ಈಗ ತೆನೆ ಅಂತೂ ಕಾದೈತಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕೋತೇನೆ ಮೇಲೆ. ನೋಡ್ರಿ ಎಣ್ಣೆ ಹೋಳಿಗೆ ಮಸ್ತ್ ಬರತ್ತಾವು ನೋಡ್ರಿ. ಯಾವ ಥರ ಬರು ಹೋಳಿಗೆ ಉಬ್ಬಿ ಬರ್ತೈತಿ. ಆಮೇಲೆ ನೋಡ್ರಿ ಹೋಳಿಗೆ ಎಷ್ಟು ಮಸ್ತ್ ಉಬ್ಬಿ ಬಂತು. ಮತ್ತು ಇನ್ನೊಂದು ಥರ ಹೊಳಸ್ಕೊತ ನೋಡ್ರಿ. ಈಗ ಇನ್ನೊಂದು ಮೈ ಹೊಳಿಸ್ಕೊಂಡ್ರಿ. ಈಗ ಸಾಕ ತೆಗೆದಿಡ್ತಾನೆ. ಈಗ ಇನ್ನೊಂದು ಉಳ್ಳಿ ತೊಗೊಂಡ್ರಿ, ಇನ್ನೊಂದು ಲಟ್ಟಿಸ್ಕೊಂಡ್ಬರ್ತಾನೆ ನೋಡ್ರಿ. ನೋಡ್ರಿ ಈ ಥರ ಲಟ್ಟಿಸ್ಕೋಬೇಕು, ಭಾಳ ಜೋರ್ಸೆ ಲಟ್ಟಿಸ್ಬಾರ್ದು ನೋಡ್ರಿ ಒಂದು ಹೋಳಿಗೆ. ನೋಡ್ರಿ ಈ ಥರ ಲಟ್ಟಿಸ್ಕೊಂಡು ಹಂಗೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡತ್ತಾರ ನೋಡ್ರಿ, ನಮ್ಮ ವಿಡಿಯೋ ಹೊಸದಾಗಿ ನೋಡಾರ್ರಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ನಮ್ಮ ವಿಡಿಯೋಕೊಂದು ಲೈಕ್ ಕೊಡ್ರಿ. ಬ್ಯಾಳಿ ಹೋಳಿಗೆ ಹರಿತಾವು, ಇದಾಗ್ತೈತೆ ಅಂಥೇಳಿ ಒಂದಷ್ಟು ಮಂದಿ ಮಾಡಾಕ ಹಿಂಗೆ ಸರಿತಾರು. ಇವೇನು ಭಾಳ ತೊಂದರೆ ಆಗೋದಿಲ್ಲ ರೀ. ಹೋಳಿಗೆ ಚಲೋತಾಗ ಎಲ್ಲ ಹದ ಮಾಡ್ಕೊಂಡು ಮಾಡ್ರೆ ಹೋಳಿಗೆ ಭಾಳ ಚಲೋ ಆಕಾವು. ಹಂಗೆ ನಮ್ಮ ಉತ್ತರ ಕರ್ನಾಟಕ ಸೈಡ ಎಣ್ಣೆ ಹೋಳಿಗೆ ಊಟ ಅಂದ್ರೆ ಭಾಳ ಸ್ಪೆಷಲ್ ಊಟ ರೀ ಇದು ನೋಡ್ರಿ. ಈಗ ಹೋಳಿಗೆ ಮತ್ತೊಂದು ಹಾಕೋತೇನೆ. ಬ್ಯಾಳಿ ಹೋಳಿಗೆ ನಮ್ಗೆ ನೋಡ್ರಿ ಹೋಳಿಗೆ ಯಾವ ಥರ ಉಬ್ಬಿ ಬರತೈತಿ. ಹೋಳಿಗೆ ಮಸ್ತ್ ಬರ್ತಾವ್ರಿ. ನಮಗಂತೂ ಬ್ಯಾಳಿ ಹೋಳಿಗೆ ಅಂದ್ರೆ ಭಾಳ ಇಷ್ಟ ರೀ. ಒಂದು ಸಲ ಹೂರ್ಣ ಮಾಡಿ ಇಟ್ಕೊಂಡು 3 ಸಲ ಹೋಳಿಗೆ ಮಾಡ್ಕೊಂಡು ಊಟ ಮಾಡ್ತಾವ್ರಿ ನಾವು. ನೋಡ್ರಿ ಹೋಳಿಗೆ ಯಾವ ಥರ ಎಷ್ಟು ಸ್ಮೂತ್ ಬಂದೈತೆ ನೋಡ್ರಿ. ಒಂದೇ ತೂತಾಕೈತ್ರಿ ಇದು ಒಂದು ಹೋಳಿಗೆ. ನೋಡ್ರಿ ಭಾಳ ಚಲೋ ಬಂದೈತಿ ಕಡ್ಲಿಬೇಳೆ ಹೋಳಿಗೆ. ಈ ಥರ ಹೋಳಿಗೆ ಮಾಡ್ಕೊಂಡು ತಿಂದ್ರೆ ನಿಮಗೆ ಭಾಳ ಹುಣ್ಗದ ಹೋಳಿಗೆ ರೆಡಿ ಅದು ರೀ. ಒಂದು ಸ್ವಲ್ಪ ಕೈಗೆ ಮೈಗೆ ಹತ್ತದಂಗೆ ಹೋಳಿಗೆ ಅದು. ಈ ಥರ ಮಾಡ್ಕೊಂಡು ತಿನ್ನಿರಿ. ಹುಣ್ಗದ ಹೋಳಿಗೆ ನಿಮಗೂ ಇಷ್ಟ ಆಕಾವ್ರಿ. ನೀವು ಯಾವ ವಿಧಾನದೊಳಗೆ ಹೋಳಿಗೆ ಮಾಡ್ಕೊಂಡು ತಿಂತೀರಿ ನಮಗೂ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗೋಣ್ರಿ. ನಮಸ್ಕಾರ, ಧನ್ಯವಾದಗಳು.